ತೊಂದರೆ ಚಪ್ಪಲಿ ಹಾಕ್ಕೊಂಡಿದ್ದೀನಿ. ತಗೊಂಬಿಡಿ ಚಪ್ಪಲಿ ಹಾಕಿ ಇದೆಯಲ್ಲ. ಥ್ಯಾಂಕ್ ಯು. ನೋಡು ಗುರು, ಹುಡುಗಿ KTM ಗಾಡಿ ಹೊಡೆಯೋದಾಗು ಅಲ್ದಿರ ಹಿಂದೆ ಮಗಳನ್ನ ಕೂರಿಸ್ಕೊಂಡು ಹೊಡೆಯೋದು ಇದೆ ನೋಡು. ನಾವು ಇದ್ದೀವಿ ಇನ್ನೂ ಗೇರ್ಲೆಸ್ ಗಾಡಿಯಲ್ಲಿ ಹೊಡಿತಾ ಇದ್ದೀವಿ, ಶೀಡ್ಲೆಸ್ ನನ್ನ ಮಕ್ಕಳು. ಹೌಪ್ಪ ಹೇ ಗೈಸ್, ಹೆಬ್ಬಳಕ್ಕೆ ಹೆಂಗೆ ಹೋಗ್ಬೇಕು? ಏನೇನು ಪ್ರಾಬ್ಲಮ್ಮು? ಹಲೋ, ಕಾಸು ಕೊಡ್ಬೇಕಾ? ಸೊ ಇವತ್ತಿನ ಅರ್ನಿಂಗ್ಸು, ಸೊ ನಿಮ್ಗೇನಾದರೂ ಹೇಳಿದ್ರೆ ಶಾಕ್ ಆಗ್ಬೋದು, ಬಟ್ ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ಹುಡುಗಿ ಎಲ್ಮೆಸೋದ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತೇನಪ್ಪ ಅಂದರೆ ಒನ್ ಡೇ ಅರ್ನಿಂಗ್ಸ್ ಇನ್ ಬೆಂಗಳೂರು ಅಂತ. ಸೊ ನಮ್ಮ ಬೆಂಗಳೂರಲ್ಲಿ ಇವತ್ತು ಒನ್ ಡೇ ಅರ್ನಿಂಗ್ಸ್ ಮಾಡೋಣ ಅಂತ. ಯಾವೆಲ್ಲ ಮಾಡ್ತೀನಿ ಅಂದರೆ ಪೋಟರ್ ಜೊತೆಗೆ ರ್ಯಾಪಿಡೋ ಜೊತೆಗೆ ಓಲಾ. ಸೊ ಇಷ್ಟೆಲ್ಲ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಕೊಂಡು ಒಂದಿಂದ ನನಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಅಪ್ಡೇಟ್ ಅಂದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನನ್ನ ಹತ್ರ ಪೆಟ್ರೋಲ್ ಗಾಡಿ ಇಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. ಸೊ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಅವ್ರಿಗೋಸ್ಕರ ಹೇಳ್ತಿರೋದು. ನನ್ನ ಹತ್ರ ಇರೋದು ಓಲಾ ಗಾಡಿ. ಸೊ ಓಲಾ ಗಾಡಿ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಚಾರ್ಜಿಂಗ್ದು ಖರ್ಚಿರಲ್ಲ. ಸೊ ನನಗೆ ಅಂದರೆ ಲೈಕ್ ಚಾರ್ಜಿಂಗ್ದು ಖರ್ಚಿರಲ್ಲ ಮತ್ತು ಇನ್ನೊಂದು ಪೆಟ್ರೋಲ್ದು ಖರ್ಚಿರಲ್ಲ. ಸೊ ನೋಡೋಣ ಇನ್ನೊಬ್ಲೇಟ್ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಮತ್ತು ಇನ್ನೊಂದೇನೋ ಅಂದರೆ ಲೈಕ್ ನನಗೆ ತಿನ್ನೋದು ಬಿಟ್ಟರೆ ಅದು ಬಿಟ್ಟರೆ ಇನ್ನೇನೋ ಬೇರೆ ಖರ್ಚಿರಲ್ಲ. ನೋಡೋಣ ಮನೆ ಎಷ್ಟಾಗುತ್ತೆ ಸ್ನೇಹಿತರೆ. ಸೊ ಇನ್ನೊಂದೇನಪ್ಪ ಅಂದರೆ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳಿದ್ರೆ. ಸೊ ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಸೊ ಫಸ್ಟ್ನೇ ಆರ್ಡ್ರ್ ಬಂದುಬಿಟ್ಟು RT ನಗರಿಂದ ಡ್ರಾಪ್ ಇದ್ದಿದ್ದು ಬಂದು ಮೈಸೂರು ರೋಡ್ಗೆ. ಸೊ 305 ರೂಪಾಯಿ ಆಗಿತ್ತು. ಟೋಟಲ್ 28 ಕಿಲೋಮೀಟ್ರ್ ಹೋಗಿದ್ದಿದ್ದು. ಸೊ ಇಲ್ಲಿ ಡ್ರಾಪು RT ನಗರಿಂದ ಇಲ್ಲಿ ಇದ್ದಿದ್ದು. ಸೊ ಇದು ಡ್ರಾಪ್ ಮಾಡಿದ ತಕ್ಷಣ ಇನ್ನೊಂದು ಆರ್ಡ್ರ್ ಬಿತ್ತು. ಬಟ್ ಸ್ನೇಹಿತರೆ ಏನು ಆಫರ್ ಅಂತಲೇ ಗೊತ್ತಿಲ್ಲ ಇವತ್ತು. ಸೊ ಇವತ್ತು ಡೇ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕಪ್ಪ ಅಂದರೆ 305 ರೂಪಾಯಿ ಒಂದು ಆರ್ಡ್ರ್ ಬಿದ್ದಿದೆ. ಸೊ ಅದು ಮನೆಯಿಂದ ಡ್ರಾಪ್ ಬಂದುಬಿಟ್ಟು ಮೈಸೂರು ರೋಡು, ಮೈಸೂರು ಹೈವೇ ಇದೆಲ್ಲ. ಸೊ ಮೈಸೂರಿಗೆ ಹೋಗುವಂಥ ಇದಕ್ಕೆ ನಿಯರ್ ಬೈ ಅಚ್ಚೆಪಾಳ್ಯ ಹತ್ರ ಡ್ರಾಪ್ ಇದ್ದಿದ್ದು. ಸೊ ಇವಾಗ ಇನ್ನೊಂದು ಆರ್ಡ್ರ್ ಬಿದ್ದಿದೆ 34 ಕಿಲೋಮೀಟ್ರು ವೆಂಕಟಾಪುರ, ಇಲ್ಲೇ 1.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಡ್ರಾಪ್ ಬಂದುಬಿಟ್ಟು HSR ಲೇಔಟ್ ಸಮಥಿಂಗ್ ಆ ಕಡೆ 350 ರೂಪಾಯಿನ ಕೊಟ್ಟಿದ್ದಾನೆ. ಸೊ ನೋಡೋಣ ಬನ್ನಿ, ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಬಂದು ಬೈಕ್ ಟ್ಯಾಕ್ಸಿ. ಸೊ ಫಸ್ಟ್ನೇದು ಬಂದು ಬೈಕ್ ಟ್ಯಾಕ್ಸಿ. ಇವತ್ತು ಪೋರ್ಟ್ರಲ್ಲಿ ಯಾಕೋ ಆರ್ಡ್ರ್ ಬಂದಿಲ್ಲ, ಅದಕ್ಕೆ ಬೈಕ್ ಟ್ಯಾಕ್ಸಿನೇ ಮಾಡಿದೆ. ಸೊ ಬನ್ನಿ ಈಗ ಎರಡನೇ ಆರ್ಡ್ರ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಯಾವುದೋ ದೊಡ್ಡ ಅಪಾರ್ಟ್ಮೆಂಟ್ಗಳು ಪಿಕಪ್ಪು. ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗ್ತಾಯಿದೆ. ನಾನು ಇಲ್ಲಿಗೆ ಬರೋಷ್ಟೇ, ಮೈನ್ ಗೇಟಿಂದ ಇಲ್ಲಿಗೆ ಬರೋಷ್ಟೇ 10ರಿಂದ 15 ನಿಮಿಷ ತಗೊಂಡಿದ್ದೀನಿ. ಅಷ್ಟು ಕನ್ಫ್ಯೂಷನ್ ಆಗ್ತಾಯಿದೆ. ಬಿಕಾಸ್ ಏನಕ್ಕಪ್ಪ ಅಂದರೆ ಇದರೊಳಗಡೆ ಹತ್ರ ಸೆಕ್ಯೂರಿಟಿ ಹತ್ರ ನಾನು ಕೇಳಿದಾಗ ಅವ್ರು ಹೇಳಿದ್ದೇನಪ್ಪ ಅಂದರೆ ಟೋಟಲಾಗಿ 35 ಬಿಲ್ಡಿಂಗ್ ಇದೆಯಂತೆ. ಸೊ ಈ ಥರ ಕಾಣಿಸಿದೆಯಾ, 35 ಬಿಲ್ಡಿಂಗ್. ಓಕೆ, ಕಸ್ಟಮರ್ ಬಂದರು, ಪಿಕಪ್ ಮಾಡ್ಕೊಂಡು ಸಿಗ್ತೀನಿ. ಕಸ್ಟಮರ್ ಲೊಕೇಶನ್ ಬಂದು ಮೈಸೂರು ರೋಡ್ ನಿಯರ್ ಬೈ ಇದ್ದಿದ್ದು. ಸೊ ಅಲ್ಲಿಂದ ಡ್ರಾಪ್ ಇದು HSR ಲೇಔಟ್ಗೆ. ಸೊ ಉತ್ತರಾಳಿ ಸೈಡ್ ಕಡೆಯಿಂದ ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಲೇಟ್ ಆಗಿಬಿಡುತ್ತೆ. ಸೊ ಅದರಿಂದ ನಾನೇನು ಮಾಡಿದೆ ಅಂದರೆ ಲೈಕ್ ನೈಸ್ ರೋಡ್ ಮೇಲೆ ಹೋಗ್ಬಿಡೋಣ ಸರ್ ಅಂದೆ. ಸೊ ಆ್ಯಕ್ಚುಲಿ ರೂಟು ಹಂಗೆ ತೋರಿಸ್ತಾ ಇದ್ದಿದ್ದು. ಸೊ ಕಸ್ಟಮರ್ ಇದ್ಕೊಂಡು ಸರ್ ಟೋಲ್ ಪೇ ಮಾಡಬೇಕಲ್ಲ ಅಂದರು. ಸರ್ ಪೇ ಮಾಡಬೇಕಲ್ಲ, ಸರಿ ಒಂದು ಕೆಲಸ ಮಾಡಿ ಎಷ್ಟಾಗುತ್ತೋ ನೋಡಿ ಇಬ್ಬರು ಆಫ್ ಮಾಡ್ಕೊಳ್ಳೋಣ ಅಂದೆ. ಇನ್ನೇನು ಮಾಡೋದು, ಆ್ಯಕ್ಚುಲಿ ಅವ್ರಿಗೂ ಕಟ್ಟಕ್ಕೆ ಅಂದರೆ ಅವ್ರಿಗೂ ಪ್ರಾಬ್ಲಮೇ, ಸೊ ನಮಗೂ ಪ್ರಾಬ್ಲಮೇ. ಸೊ ಅದಕ್ಕೆ ನಾನು ಹೇಳಿದೆ ಸರ್ ಎಷ್ಟಾಗುತ್ತೆ ಅಂದೆ. 60 ರೂಪಾಯಿ ಅಂದರು. ಸೊ 60 ರೂಪಾಯಿ ಅಂದರೆ ಸರ್ ನಿಮಗೆ 30, ನನಗೆ 30 ಅಂದೆ. ಏನೂ ಮಾಡೋಕ್ಕಾಗಲ್ಲ, ನಾನು ಬೇಗ ಹೋಗ್ತೀನಿ. ಲಾಂಗ್ ಆರ್ಡ್ರ್ ಆಗಿರೋದ್ರಿಂದ ಬೆನಿಫಿಟ್ ಆಗುತ್ತೆ. ಅಂದರೆ ಐ ಥಿಂಕ್ ಈ ಆರ್ಡ್ರಿಗೆ ನನಗೆ 400 ರೂಪಾಯಿ ಸಮಥಿಂಗ್ ಸಿಗುತ್ತೆ. ಸೊ 400 ರೂಪಾಯಲ್ಲಿ 30 ರೂಪಾಯಿ ಹೋದರೆ ಇನ್ನೇನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂದ್ಕೊಂಡು ಟೋಲ್ಗೆ 60 ರೂಪಾಯಿ ಕಟ್ಬಿಟ್ಟು ಸೊ ಇದೇ ರೂಟಲ್ಲಿ ಹೋದ್ವಿ. ನೋಡಿ, ಪೋರ್ಟರಲ್ಲಿ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇದ್ದೀನಿ. ಏನಪ್ಪ ಅಂದರೆ ಆರ್ಡರ್ ಇನ್ಸ್ಟ್ರಕ್ಷನ್ ಅಂದರೆ ಕಲೆಕ್ಟ್ ಕ್ಯಾಶ್ ಆರ್ಡರ್ ಇನ್ಸ್ಟ್ರಕ್ಷನ್ ಕಲೆಕ್ಟ್ ಕ್ಯಾಶ್ ಬಿಫೋರ್ ಡೆಲಿವರಿ ಅಂತ. ಪೋರ್ಟಲ್ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಅದು ಏನಪ್ಪ ಗೊತ್ತಿಲ್ಲ. ನೋಡೋಣ ಬನ್ನಿ, ಕಸ್ಟಮರ್ ಹತ್ರ ಫಸ್ಟ್ ಕ್ಯಾಶ್ ಕೇಳ. ಅಣ್ಣ, ಪೋರ್ಟ್ರು 305 ಪಿಕಪ್. ಹೌದಣ್ಣ, ಮೊಬೈಲ್ ನಂಬರ್ 90 ಅದಕ್ಕೆ. ಹಲೋ,
D002 ओके D4 दिल्ली 002 बनाने का ले अमाउंट पे नहीं होगा वो बोल दिया तुमका बस ಕಸ್ಟಮರಿಗೆ ಐಟಮ್ನ ಕೊಟ್ಟಿದ್ದಾರೆ. ಸೊ ತೊಗೊಂಡೋಗಿ ಅಂತ ಮುಂದೆ ಹಿಡ್ಕೊಳಕ್ಕಾಗಲ್ಲ, ಹಿಂದೆನೇ ಕಟ್ಕೋಬೇಕು, ಏನೋ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳಿದೆ ಮೇಡಮ್ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿ ಅಂತ. ಎಷ್ಟು ಅಂದರು. ನಾನು ವೆಯ್ಟ್ ಬೇರೆ ಕಮ್ಮಿ ಇರೋದ್ರಿಂದ ಎಷ್ಟಲ್ಲಿ ಹೋಗೋದು 30 ರೂಪೀಸ್ ಕೊಡಿ ಮೇಡಮ್ ಅಂದೆ. ಅದು ಯಾಕೆ ಕೊಡಬೇಕು ಅಂತ ಇದ್ದಾರೆ. ಯಾಕೆ ಕೊಡಬೇಕು ಅಂದರೆ ನೀವು ಎತ್ಕೊಂಡೋದ್ರೆ ನಿಮಗೂ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತ. ಅಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಬನ್ನಿ. ಇಲ್ಲ ಅವ್ರಿಗೆ ವೆಯ್ಟ್ ಇದೆ, ಸ್ವಲ್ಪ ವೆಯ್ಟ್ ಇದೆ ಅಂದರೆ ಓಕೆ. ಲಿಫ್ಟು 4th ಫ್ಲೋರ್ಗೆ ಹೋಯ್ತು. ಓಕೆ ಬನ್ನಿ, ಹೋಗಿ ಕಟ್ಕೊಬೇಕು, ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಬಿದ್ದಿದೆ ನೋಡಿ. ಇದು ಇದೇ ಐಟಮ್ಮು, ಇಷ್ಟೇ ಐಟಮ್ ಪೋರ್ಟ್ರಲ್ಲಿ. ಇದನ್ನು ಡ್ರಾ ಎತ್ಕೊಂಡು ಹೋಗ್ಬೇಕು. 74 ರೂಪೀಸು. ಬನ್ನಿ ಹೋಗಿ ಡ್ರಾಪ್ ಹತ್ರ ಹೋಗೋಣ. ಇದೇನು ಐಟಮ್ ಅಂತಲೂ ಗೊತ್ತಾಯ್ತಾ ಇಲ್ಲ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೂ ಗೊತ್ತಾಯ್ತಾ ಇಲ್ಲ. ನೋಡಿ ಒಂದೊಂದು ವಸ್ತು ಎಷ್ಟು ವ್ಯಾಲ್ಯೂಬಲ್ ಅಂತ. ಈಗಿದು ಬಿಚ್ಚೋದು ಇದೆಯಲ್ಲ, ಈ ಬಿಚ್ಚೋದ ತಲೆನೋವು. ಇನ್ನೊಂದೇನು ಗೊತ್ತಾ ನೋಡಿ, ಕೂತ್ಕೊಳ್ಳೋಕ್ಕೆ ಜಾಗ ಸಿಗೋಲ್ಲ. ಈ ಥರ ಎಲ್ಲ ಐಟಮ್ ಜಾಸ್ತಿ ತಂದುಬಿಟ್ರೆ ಕಂಫರ್ಟಾಗಿ ಕೂತ್ಕೊಂಡು ಗಾಡಿ ಓಡಿಸೋಕ್ಕಾಗಲ್ಲ. ಸರ್ ಪೇಮೆಂಟು ನೀವೇ ಅಲ್ಲ, ನೀವು ಅವರ ಅಂತ ನೀವೇನಾ? ಓಕೆ, ಒಂದು ನಿಮಿಷ ಬಿಡಿ. ತೊಂದರೆ ಚಪ್ಪಲಿ ಹಾಕ್ಕೊಂಡಿದ್ದೀನಿ, ತಗೊಂಬಿಡಿ. ಚಪ್ಪಲಿ ಹಾಕಿ ಹೇಳ್ತೀನಿ, ಒಂದು ನಿಮಿಷ. ಪೋಟರು ಇದೆಯಲ್ಲ, ಥ್ಯಾಂಕ್ ಯು. ಇಲ್ಲ ಕೊಡೋದೇನಿಲ್ಲ, ನಿಮ್ಮ ಬುಕ್ ನಿಮ್ಗೆ ಈ ಐಟಮ್ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಂ ಹೌದು, ಅದೇ. ಥ್ಯಾಂಕ್ ಯು ಮ್ಯಾಮ್. ಒಂದು ನಿಮಿಷ ಇರು, ಪೇಮೆಂಟ್ ಕಾಲ್ ತೋರಿಸ್ತೀನಿ ನೋಡಿ. ಓಕೆ, ಪೇಮೆಂಟು ಓಕೆ ಸರಿ ಸರ್. ಓಕೆ ಸರ್, ಇದೇ ನಂಬರ್ ಕಳಿಸಿ. ಸ್ನೇಹಿತರೆ, ಅಂಬೇಡ್ಕರ್ ಕಾಲೋನಿ ಯಲಹಂಕ ಒಂದು ಬೀಳ್ತಾ ಇದೆ, 187 ರೂಪಾಯಿ. ಚಳ್ಳಕೆರೆ ಅಂತೆ, ಕಲ್ಯಾಣ ನಗರ ಚಳ್ಳಕೆರೆ ಅಂತ ಕೊಟ್ಟವನೆ. ಕಲ್ಯಾಣ ನಗರ ಆ ಕಡೆ ಇರೋದು, ರಿಂಗ್ ರೋಡ್ಗೆ ಆ ಕಡೆ. ಚಳ್ಳಕೆರೆ ಇರೋದು ರಿಂಗ್ ರೋಡ್ಗೆ ಈ ಕಡೆ ಇರೋದು. ಬಿಡು, ಯಾವನ ತೊಗೊಂಡ. ಸಮ್ಮನ್ ಈಸ್ ಎಕ್ಸೆಪ್ಟ್ ದ ಆರ್ಡ್ರು. ಅಲ್ಲ ಗುರು, ನೆಮ್ಮದಿಯಾಗಿ ಯಾವುದಾದ್ರೂ ಒಂದು ಆರ್ಡ್ರ್ ಎತ್ಕೊಳ್ಳೋಣ ಅಂದರೆ ನಮ್ಮ ಹುಡುಗರು ಯಾಕೆ ನನಗೆ ಈ ಥರ ಹೊಟ್ಟೆ ಉರಿಸ್ತಾರೆ? ನನಗೆ ಬೇಕಂದಿದ್ದನ್ನೇ ಎತ್ಕೊಂತೀರಾ, ಬೇಡ ಅಂದಿದ್ದನ್ನು ಬಿಟ್ಕೊಡ್ತೀರಾ. ಒಳ್ಳೆ ಹುಡುಗರು. ಒಂದೊಂದು ಸರಿ ನಮಗೇನು ಅನಿಸುತ್ತೆ ಅಂದರೆ, ಸಂಜೆ ಯಾಕಾಗುತ್ತೆ, ನೈಟ್ ಯಾಕಾಗುತ್ತೆ, ಆರಾಮಾಗಿ ಬೆಳಕಿರಲಿ ಅನಿಸುತ್ತೆ ಗುರು. ಏನಕ್ಕಪ್ಪ ಅಂದರೆ ಅದು ಏನೋ ಗೊತ್ತಿಲ್ಲ. ಸಂಜೆ 6 ಗಂಟೆ ಮೇಲೆ ಆಯಿತಾ, ರಾತ್ರಿ ಆಗ್ತಾ ಅದು ಎಲ್ಲೆಲ್ಲಿದ್ದು ಗಾಡಿಗಳು ರೋಡಿಗೆ ಬಂದುಬಿಡ್ತವೆ. ಅಯ್ಯಪ್ಪ, ಎಲ್ಲೆಲ್ಲಿ ಇರ್ತಾವೋ ಗೊತ್ತಿಲ್ಲ ಈ ಗಾಡಿಗಳೆಲ್ಲ. ಮಧ್ಯಾಹ್ನ ಸ್ವಲ್ಪ ಬೆಳಗ್ಗೆ ಒಂದು ಇಷ್ಟೊಂದು ಇರೋಲ್ಲ, ಬಟ್ ನೈಟ್ ಮಾತ್ರ ಗುರು ಹಿಂಸೆ ಗುರು. ಎಲ್ಲೆಲ್ಲಿರ್ತಾವೋ ಗೊತ್ತಿಲ್ಲ ಈ ಗಾಡಿಗಳೆಲ್ಲ ರೋಡಿಗೆ ಬಂದುಬಿಡ್ತಾವೆ. ಪ್ರತಿ ರೋಡು, ಯಾವ ರೋಡಿಗಾದರೂ ಹೋಗೋ ಟ್ರಾಫಿಕ್ ಇದ್ದೇ ಇರ್ತದೆ. ಚಿಕ್ಕ ಪುಟ್ಟ ಟ್ರಾಫಿಕ್ ಆದರೂ ಇರ್ತೇ ಇದೆ. ದೇವ್ರೆ. ಪೇಮೆಂಟ್ ಮ್ಯಾಮ್ ಅವರೇ ಮಾಡ್ತಾರೆ. ಓಕೆ, ಇದು ರಿಸೀವರ್ ನಂಬರ್ ಏನು ತೋರಿಸಿ, ಸ್ವಲ್ಪ ಕಾಣಿಸುತ್ತಾ? ಕಾಣಿಸಲ್ಲ, ಒಂದು ಸೆಕೆಂಡ್ ನೋಡ್ತೀನಿ.
ರಾಹುಲ್ ಹಾಂ ಕಾಲ್ ಹೋಗುತ್ತೆ 8867 ಅದು ನಂಬರ್ 8867 8867 ಹಾಂ ಅದೇ ಕರೆಕ್ಟ್ ಅಲ್ಲ? ಹಾಂ ಕರೆಕ್ಟ್. ಅಕಸ್ಮಾತ್ ಪಿಕ್ ಮಾಡಿದರೆ ನನಗೆ ಮಾಡಿ ಪಿಕ್ ಮಾಡ್ತಾರೆ. ಪಿಕ್ ಮಾಡಿಲ್ಲ ಅಂದ್ರೇನಾ? ಹಾಂ ಮಾಡಿಲ್ಲ ಓಕೆ ಅಂದರೆ ಮನೇಲಿ ಇದ್ದಾರೆ. ಹಾಂ ಓಕೆ ಮೇಡಮ್. ಅಲ್ಲ ಏನು ಸೀನ್ ನೋಡುಗರು, ಹುಡುಗಿ KTM ಗಾಡಿ ಹೊಡೆಯೋದಾಗ ಅಲ್ದಿರ ಹಿಂದೆ ಮಗಳನ್ನ ಕೂರಿಸ್ಕೊಂಡು ಹೊಡೆಯೋದು ಇದೆ ನೋಡು, ಇದು ಗುರು. ನಾವು ಇದ್ದೀವಿ ಇನ್ನೂ ಗೇರ್ಲೆಸ್ ಗಾಡಿಯಲ್ಲಿ ಹೊಡಿತಾ ಇದ್ದೀವಿ, ಶೀಡ್ಲೆಸ್ ನನ್ನ ಮಕ್ಕಳು. ಓಪ ಎಂಥ ಕಾಲ ಬಂತು ಗುರು, ನಮ್ಮ ಮರ್ಯಾದೆ ತೆಗಿತಾವ್ರೆ ಗುರು. ಅಕ್ಕ ದೇವ್ರೇನೆ ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ನನಗೆಲ್ಲ ಕಾರಣ, ಈ ಕಡೆ ಬರೋದೇ ಇಲ್ಲ, ನೀನು ನೋಡಿದ್ರೇ ಬೇಜಾರಾಗ್ತಾಯಿದೆ. ಹಿಂದೆ ಮಗಳು ಕೂರಿಸ್ಕೊಂಡು KTM ಗಾಡಿಯಲ್ಲಿ ಹೊಡಿತಾ ಇದ್ದಾರೆ ಅಂದರೆ ಗ್ರೇಟ್ ಅಲ್ವೇನೋ, ಗ್ರೇಟ್. ಸರಿ ಇಲ್ಲ 83 ನೀವೇ ಮಾಡ್ತೀರಲ್ಲ ಸ್ಕ್ಯಾನ್ ಆಗಿಲ್ವಾ? ಥ್ಯಾಂಕ್ ಯು ಸರ್. ಹೇ ಗೈಸ್, ಹೆಬ್ಬಳಕ್ಕೆ ಹೆಂಗೆ ಹೋಗ್ಬೇಕು? ಏನೇನು ಪ್ರಾಬ್ಲಮ್ಮು? ಹಲೋ, ಕಾಸು ಕೊಡ್ಬೇಕಾ? ಯಾಕೋ ಮಾತಾಡ್ತಾನಿಲ್ಲ, ಹೋಗಪ್ಪ. ತುಂಬ ಜನ ಕಮೆಂಟ್ಸ್ ಮಾಡೋದು ಏನಪ್ಪ ಅಂದರೆ, ಸೊ ನಮ್ಮ ಕೈಲಿ ಯಾಕೆ ಈ ರೀತಿ ಮಾಡೋಕ್ಕಾಗಲ್ಲ, ನೀವು ಮಾತ್ರ ಮಾಡ್ತೀರಾ, ಸೊ ನೀವು ಅದೆಂಗೆ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ನಾನು ಒಂದು ಮಾತು ಈ ವಿಡಿಯೋ ಮುಖಾಂತರ ಹೇಳೋದಾದರೆ, ನೋಡಿ ಕಮಿಟ್ಮೆಂಟ್ ಇರೋನು ಸೊ ಬೆಳಗ್ಗೆ ಬಂದರೆ ಸಂಜೆ ನೈಟ್ 11 ಗಂಟೆವರೆಗೂ ಮಾಡ್ತೀನಿ ಅಂದರೆ, ಸೊ ನೀವು ಅದೇ ರೀತಿ ಮಾಡ್ತೀರಾ ಅಂದರೆ ನಿಮಗೂ ಆಗುತ್ತೆ. ಆಗಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಬೆಳಗ್ಗೆ 9 ಗಂಟೆಯಿಂದ ಕಂಟಿನ್ಯೂಸ್ 11 ಗಂಟೆವರೆಗೂ ಲಾಗಿನಲ್ಲಿದ್ದರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಫೈನಲ್ ಆಗಿ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸು ಸೊ ನಿಮ್ಗೇನಾದರೂ ಹೇಳಿದ್ರೆ ಶಾಕ್ ಆಗ್ಬೋದು, ಬಟ್ ಆದರೆ ನಿಜನೇ ಹೇಳ್ತಾ ಇದ್ದೀನಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಬಟ್ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ನಿಮಗೆ ಸಾಕ್ಷಿ, ಓಕೆನಾ? ಸೊ ಬೆಂಗಳೂರಲ್ಲಿ ದುಡಿಬೇಕು, ಬೆಂಗಳೂರಲ್ಲಿ ದುಡ್ಡು ಮಾಡಬೇಕು, ಬೆಂಗಳೂರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ ಮಾಡಬೇಕು ಅಂದರೆ ಅದ್ರ ಜೊತೆಗೆ ಅಷ್ಟೇ ಕಷ್ಟಪಡಬೇಕು, ಓಕೆನಾ? ಸೊ ನಿಮಗೆ ಇಲ್ಲಿ ನಾನು ಇವತ್ತಿನ ಅರ್ನಿಂಗ್ಸ್ ಹೇಳ್ತೀನಿ. ಸೊ ಟೋಟಲ್ ಅರ್ನಿಂಗ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಬೆಳಗ್ಗೆ 9 ಗಂಟೆಗೆ ಬಂದಿದ್ದು, 9 ಗಂಟೆಯಿಂದ 11 ಗಂಟೆವರೆಗೂ ಕಷ್ಟಪಟ್ಟಿದ್ದೀನಿ. ಸೀರಿಯಸ್ ಆಗಿ ಹೇಳ್ತೀನಿ, 1 ಅವರ್ 2 ಅವರ್ ರೆಸ್ಟ್ ಬಿಟ್ಟರೆ ಜಾಸ್ತಿ ರೆಸ್ಟ್ ಮಾಡಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಕಮಿಟ್ಮೆಂಟ್ ಇತ್ತು ಇವತ್ತು ನನಗೆ. ಸೊ ಅದಕ್ಕೋಸ್ಕರ ಇವತ್ತು ಏನಾದರೂ ಮಾಡಲೇಬೇಕು, ಇವತ್ತು ನಾನು ಟಾರ್ಗೆಟ್ ಅಂದ್ಕೊಂಡು ಮಾಡಿದೆ. ಸೊ ಆಯಿತು. ಅದಕ್ಕೂ ಮುಂಚೆ ಇವತ್ತು ಎಷ್ಟಪ್ಪ ಅರ್ನಿಂಗ್ಸ್ ಹೋಯ್ತು ಅಂದರೆ 2145 ಆಗಿದೆ. ಸೊ ನಿಮಗೆ ಲೈವಲ್ಲಿ ತೋರಿಸ್ತೀನಿ, ಇದು ನೋಡಿ, ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. ಓಲಾದಲ್ಲಿ ಬಂದುಬಿಟ್ಟು 2 ರೈಡ್ ಮಾಡಿದೆ, 414 ಆಗಿದೆ. ಪೋರ್ಟರಲ್ಲಿ ಬಂದುಬಿಟ್ಟು 4 ಮಾಡಿದ್ದೀನಿ, 609 ರೂಪಾಯಿ ಆಗಿದೆ. ಸೊ ರ್ಯಾಪಿಡೋದಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಆಗಿರೋದು. ಬಿಕಾಸ್ ಏನಕ್ಕಪ್ಪ ಅಂದರೆ ನೀವು ನೋಡಿರ್ತೀರ, ಬೆಳಗ್ಗೆ 2 ಆರ್ಡ್ರು ಅದರಲ್ಲೇ ಜಾಸ್ತಿ ಲಾಂಗ್ ಸಿಕ್ಕಿದ್ದು. ಸೊ 1122. ಸೊ ನಿಮಗೆ 3 ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಇಲ್ಲಿ. ಸೊ 2145 ಆಗಿದೆ ಇವತ್ತಿನ ಅರ್ನಿಂಗ್ಸು. ಬಟ್ ಅಷ್ಟೊಂದು ಈಸಿಯಾಗಂತೂ ಹೇಳ್ತಾ ಇದ್ದೀನಿ, ಓಕೆನಾ? ಎಷ್ಟು ಕಷ್ಟ ಅಂದರೆ ಈ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಮೈಯೆಲ್ಲ ಯಾರೋ ಹೊಡೆದಂಗೆ ಅನಿಸ್ತಾ ಇದೆ, ಬಾಡಿ ಪೇನ್ಸ್, ಆ ರೀತಿ ಬಾಡಿ ಪೇನ್ಸ್ ಆಗ್ತಾಯಿದೆ. ಬಟ್ ಏನಕ್ಕಪ್ಪ ಅಂದರೆ, ಬಟ್ ಆದರೂ ಏನಪ್ಪ ಅಂದರೆ ಒಂದು ಕಮಿಟ್ಮೆಂಟ್ ಇತ್ತು. ಯಾರಿಗೋ ಒಂದು ಎಮರ್ಜೆನ್ಸಿ ಇವತ್ತು 2000 ಕೊಡಬೇಕಿತ್ತು. ಸೊ ಆ 2000 ರೂಪಾಯಿ ಮಾಡಿದ್ದೀನಿ, ಓಕೆನಾ? ಸೊ ಇದಾಗಿತ್ತು ಇವತ್ತೊಂದು ವಿಡಿಯೋ. ಸೊ ಬೆಂಗಳೂರಲ್ಲಿ ನಾವು ದುಡಿಯೋಕ್ಕಾಗುತ್ತಾ, ನಾವು ಎಷ್ಟು ದುಡಿಬೋದು, ಸೊ ಇದ್ರ ಮೇಲೆ ಇವತ್ತು ಈ ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಬೆಂಗಳೂರಲ್ಲಿ ಬೆಸ್ಟ್ ಅರ್ನಿಂಗ್ಸು, ಯಾವ ರೀತಿ ಅರ್ನಿಂಗ್ಸ್ ಮಾಡಿದ್ರೆ, ಯಾವ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡಿದ್ರೆ ನಮ್ಮ ಬೆಂಗಳೂರಲ್ಲಿ ಯೂಸ್ ಅಂತ ನಾನು ಇದೇ ರೀತಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಕರ್ನಾಟಕ, ಮತ್ತೆ ಬೈ ಫ್ರೆಂಡ್ಸ್.